ಅಯೋಧ್ಯೆಯ ರಾಮ ಮಂದಿರದಿಂದ ಪ್ರತಿದಿನ ಒಂದಲ್ಲ ಒಂದು ವಿಚಾರ ಕೇಳಿ ಬರುತ್ತಿದೆ. ಹಿಂದೂ ದೇವರನ್ನು ನೋಡಲು ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 350 ಜನ ಮುಸಲ್ಮಾನರು ಏಕಾಏಕಿ ರಾಮ ಮಂದಿರಕ್ಕೆ ಹೋಗಿ ಮಾಡಿರೋದೇನು ಗೊತ್ತಾ? ಆ ವಿಡಿಯೋವನ್ನ ನೋಡಿದ್ರೆ ನಿಜಕ್ಕೂ ನಿಮಗೂ ಕೂಡ ಮೈ ಜುಮ್ ಅನಿಸುತ್ತದೆ. ಅಸಲಿಗೆ ಮುಸಲ್ಮಾನರು ಅಯೋಧ್ಯೆಯ ರಾಮನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಿರೋದು ಯಾಕೆ? ಅದರ ಹಿಂದಿನ ಅಸಲಿ ಸತ್ಯ ಈ ವಿಡಿಯೋದಲ್ಲಿ ನಿಮಗೆ ನಾವು ತೋರಿಸ್ತೀವಿ. ಇನ್ನು ಈ ವಿಚಾರವನ್ನು ನಿಮ್ಮ ಮುಂದೆ ತರಲು ನನ್ನ ಈ ಪ್ರಯತ್ನಕ್ಕೆ ನಿಮ್ಮದೊಂದು ಮೆಚ್ಚುಗೆ ಇರಲಿ. ಅಂದ್ರೆ ಈ ವಿಡಿಯೋವನ್ನ ಲೈಕ್ ಮಾಡ್ತೀರಲ್ವಾ? ಇನ್ನು ನೀವು ಕೂಡ ಶ್ರೀರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಲು 500 ವರ್ಷಗಳ ಕಾಲ ನಾವು ಕಾದು ಕುಳಿತಿದ್ವಿ. ಇನ್ನು ಈ ಕನಸು ನನಸಾಗಲು 2 ಕಾರಣಗಳಿವೆ. ಒಂದು, ಮೋದಿರವರ ಸರ್ಕಾರದ ರಾಮ ಮಂದಿರದ ಮೇಲಿನ ನಿಲುವು ಮತ್ತು ಎರಡನೆಯದು ಸುಪ್ರೀಂ ಕೋರ್ಟ್ನ ನಿರ್ಧಾರ. ಹೌದು ಸ್ನೇಹಿತರೆ, ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಬಂದ ಮೇಲೂ ಕೂಡ ಹಲವಾರು ಮುಸಲ್ಮಾನರಿಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಲು ಇಷ್ಟ ಮತ್ತು ಒಪ್ಪಿಗೆ ಇರಲಿಲ್ಲ. ಇದನ್ನು ಹಲವರು ಟಿವಿಗಳಲ್ಲಿ ನೇರವಾಗಿನೇ ಒಪ್ಕೊಳ್ತಿದ್ರು. ಆದರೆ ಈಗ ಎಲ್ಲಿ ನೋಡಿದರೂ ಮುಸಲ್ಮಾನರು ರಾಮ ಮಂದಿರಕ್ಕೆ ಭೇಟಿ ನೀಡುತ್ತಿದ್ದಾರೆ. ಲಕ್ಷಗಟ್ಟಲೆ ದೇಣಿಗೆಯನ್ನ ಕೂಡ ಕೊಟ್ಟಿದ್ದಾರೆ, ಪಾದಯಾತ್ರೆಗಳು ಮಾಡ್ತಿದ್ದಾರೆ ಅನ್ನೋ ಸುದ್ದಿಗಳು ಕೇಳಿ ಬರ್ತಿವೆ. ಈಗ ಹೊಸದಾಗಿ ಬಂದಿರೋದು ಮುಸ್ಲಿಂ ರಾಷ್ಟ್ರೀಯ ಮಂಚ್ ನೇತೃತ್ವದ ಗುಂಪು ಜನವರಿ 26ರಂದು ಲಕ್ನೋನಿಂದ ಅಯೋಧ್ಯೆಗೆ ಪಾದಯಾತ್ರೆ ಮಾಡಿ ನಿನ್ನೆ ಶ್ರೀರಾಮನ ದರ್ಶನ ಪಡೆದಿದ್ದಾರೆ. ಇದರಲ್ಲಿ ಬರೋಬ್ಬರಿ 350 ಜನ ಮುಸಲ್ಮಾನರಿದ್ದರು. ಎಲ್ಲರೂ ಕೂಡ ಜೈ ಶ್ರೀರಾಮ್ ಎಂದು ಘೋಷಣೆಗಳನ್ನ ಕೂಗಿದರು. ಇನ್ನು ಮುಸ್ಲಿಮರ ಈ ನಡೆಗೆ ಭಾರತದ ಹಲವೆಡೆಯಿಂದ ಪ್ರಶಂಸೆಗಳು ಬರುತ್ತಿವೆ, ಏಕೆಂದರೆ ಇದು ಏಕತೆಯನ್ನು ಬಿಂಬಿಸುತ್ತದೆ. ಇನ್ನು ಮಾಧ್ಯಮದವರೊಂದಿಗೆ ಮಾತನಾಡಿದ ಈ ಗುಂಪಿನ ಮುಸ್ಲಿಂ ನಾಯಕ ಹೇಳಿದ್ದೇನೆಂದರೆ, ರಾಮ ಹಿಂದೂಗಳಿಗೆ ಮಾತ್ರವಲ್ಲ, ನಮಗೂ ಕೂಡ ದೇವರೇ ಮತ್ತು ರಾಮ ನಮ್ಮ ಪೂರ್ವಜ. ಇದನ್ನ ಯಾರು ಒಪ್ಪಿದರೋ ಒಪ್ಪದೇ ಇದ್ದರೋ ಅದುವೇ ಸತ್ಯ ಎಂಬ ಹೇಳಿಕೆಯನ್ನ ನೀಡಿದ್ದಾರೆ. ಇದೇನಪ್ಪ, ಇಸ್ಲಾಂ ಧರ್ಮವನ್ನ ಪಾಲಿಸುವ ಸೌದಿ ಅರೇಬಿಯಾದ ರಾಜ ಅಯೋಧ್ಯೆ ದೇವಾಲಯಕ್ಕೆ ಯಾಕೆ ದೇಣಿಗೆಯನ್ನ ಕೊಟ್ಟಿದ್ದಾರೆ ಅನ್ನುವ ಪ್ರಶ್ನೆ ನಿಮಗೂ ಕಾಡ್ತಿರುತ್ತೆ. ನಿಜಕ್ಕೂ ಸೌದಿಯ ರಾಜ ಅಯೋಧ್ಯೆಗೆ ದೊಡ್ಡ ಮೊತ್ತವನ್ನ ನೀಡಿದ್ದಾರೆ. ಇನ್ನು ಸೌದಿಯಲ್ಲೂ ಕೂಡ ಹಿಂದೂ ದೇವಾಲಯವನ್ನ 2021ರಲ್ಲಿ ಮೊದಲ ಬಾರಿಗೆ ತೆರೆಯಲಾಯಿತು. ಇದು ರಾಮ, ಶಿವ, ಗಣೇಶ ಸೇರಿ 16 ದೇವರುಗಳ ದೇವಸ್ಥಾನವಾಗಿತ್ತು. ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಕೂಡ ಮಾಡಿದರು. ಇನ್ನು ಈ ಮಂದಿರಕ್ಕೆ ಅಲ್ಲಿನ ಹಿಂದೂಗಳು ಮಾತ್ರವಲ್ಲದೆ ಮುಸ್ಲಿಮರು ಕೂಡ ಭೇಟಿ ನೀಡ್ತಿದ್ದಾರೆ. ಆದರೆ ನಮ್ಮ ಭಾರತದಲ್ಲೂ ಕೂಡ ಹಲವು ಮುಸ್ಲಿಮರು ರಾಮ ಮಂದಿರಕ್ಕೆ ದೇಣಿಗೆಯನ್ನ ನೀಡಿದ್ದಾರೆ. ಕಾಶಿಯಲ್ಲಿರುವ 22 ಮುಸ್ಲಿಂ ಕುಟುಂಬಗಳು ರಾಮ ಮಂದಿರದ ನಿರ್ಮಾಣಕ್ಕೆ 2.5 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದರು. ಇನ್ನು ಆ ಮುಸ್ಲಿಂ ಕುಟುಂಬಕ್ಕೆ ಸೇರಿರುವ ಇಕ್ರಾ ಖಾನ್ ಎಂಬುವ ಮಹಿಳೆ ತನ್ನ ಕೈಯ ಮೇಲೆ ಶ್ರೀರಾಮ್ ಎಂದು ಅಚ್ಚೆಯನ್ನ ಕೂಡ ಹಾಕಿಸಿಕೊಂಡಿದ್ದಾರೆ. ರಾಮನ ಮೇಲಿನ ಭಕ್ತಿಯನ್ನು ಈ ರೀತಿ ನಿರೂಪಿಸಿದ್ದಾಳೆ ಆ ಮಹಿಳೆ. ಇನ್ನು ಗುಜರಾತ್ಗೆ ಸೇರಿರುವ ಮುಸ್ಲಿಂ ಡಾಕ್ಟರ್ ದಂಪತಿ ಹಮೀದ್ ಮನ್ಸೂರಿ, ಮುಮ್ತಾಜ್ ಮನ್ಸೂರಿ ಕುಟುಂಬವು 1.5 ಲಕ್ಷ ರೂಪಾಯಿ ರಾಮ ಮಂದಿರಕ್ಕೆ ದೇಣಿಗೆಯನ್ನ ನೀಡಿದರು. ಇನ್ನು ಶಬ್ನಂ ಶೇಖ್ ಎಂಬುವ ಈ ಮಹಿಳೆ ಕಾಲ್ನಡಿಗೆಯಲ್ಲಿ 1500 ಕಿಲೋಮೀಟರ್ ಚಲಿಸಿ ರಾಮನ ದರ್ಶನವನ್ನ ಪಡೆದಿದ್ದಾರೆ. ಈ ರೀತಿ ಭಾರತದಲ್ಲೂ ಅನೇಕ ಮುಸ್ಲಿಮರು ಕೂಡ ರಾಮ ಮಂದಿರಕ್ಕೆ ದೇಣಿಗೆಯನ್ನು ನೀಡಿದ್ದಾರೆ. ಇನ್ನು ಸೌದಿ ಅರೇಬಿಯಾದ ರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ರವರು ಅಯೋಧ್ಯೆಯ ರಾಮ ಮಂದಿರಕ್ಕೆ 50 ಕೆಜಿ ಚಿನ್ನವನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಇದು ಬರೋಬ್ಬರಿ 34 ಕೋಟಿ ರೂಪಾಯಿ. ಇದಕ್ಕೆ ಮುಖ್ಯವಾದ ಕಾರಣ ರಾಮನ ಮೇಲಿರುವ ಅವರ ಭಕ್ತಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯೊಂದಿಗಿರುವ ಸ್ನೇಹ ಸಂಬಂಧ. ಸೌದಿ ರಾಜನಿಗೆ ಮೋದಿ ಮೇಲೆ ಎಷ್ಟು ಪ್ರೀತಿ ಅಂದ್ರೆ, ನಮ್ಮ ದೇಶದಲ್ಲಿಯೇ ಭಾರತ್ ರತ್ನ ಹೇಗೋ ಸೌದಿ ಅರೇಬಿಯಾದ ಅಬ್ದುಲ್ ಅಜೀಜ್ ಅಲ್ ಸೌದ್ ಎಂಬುವ ಅತ್ಯುನ್ನತ ಪ್ರಶಸ್ತಿಯನ್ನು ಮೋದಿಗೆ ನೀಡಿ ಗೌರವಿಸಿದರು. ಮತ್ತು ಮೋದಿ ಪ್ರಧಾನಿಯಾಗೋ ಮುಂಚೆ ಸೌದಿಯಲ್ಲಿ ಒಂದೇ ಒಂದು ಹಿಂದೂ ದೇವಾಲಯ ಕೂಡ ಇರಲಿಲ್ಲ. ಆದರೆ ಈಗ ಹಲವೆಡೆ ಹಿಂದೂ ದೇವಾಲಯಗಳನ್ನು ಕಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿನ ರಾಜ ಖುದ್ದು ದೇವಸ್ಥಾನಕ್ಕೆ ಬಂದು ಜೈ ಸಿಯಾರಾಮ್ ಎಂದು ಹೇಳಿದ್ದಾರೆ. ಈ ವಿಡಿಯೋ ನಿಮಗಾಗಿ. ಜೈ ಸಿಯಾರಾಮ್, ಜೈ ಸಿಯಾರಾಮ್.
ಇಂತಹ ರಾಜರ ಅದ್ಭುತ ನಡೆಯಿಂದ ನಮ್ಮ ಭಾರತದ ಮುಸ್ಲಿಮರು ಬುದ್ಧಿ ಕಲಿಬೇಕಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.